ಏನು ಆಗಿ ನೋಡ್ತಾ ಇದ್ದೀರಾ, ಚಿಕನ್ನ ಮಟನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎರಡೂ ಅಲ್ಲ, ಇವತ್ತು ನಾವು ಮಾಡ್ತಾ ಇರೋದು ಗುಂಡ್ಕಾಯಿ ಲಿವರ್ ಚಾಪ್ಸ್. ಇದಂತೂ ತುಂಬ ಟೇಸ್ಟಿಯಾಗಿತ್ತು, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿರ್ತಾನೆ. ಸೊ ಅದಕ್ಕೆ ವೀಡಿಯೋಲಿ ಸ್ಕಿಪ್ ಮಾಡಿದ್ರೆ ಫುಲ್ ವೀಡಿಯೋ ನೋಡಿ, ವೀಡಿಯೋಗೊಂದು ಲೈಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಜಾರ್ ತೊಗೊಂಡು ಒಂದು ಈರುಳ್ಳಿಗೆ ಹಾಕೊತಾ ಇದ್ವಿ. ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ, ಶುಂಠಿ ಒಂದು 2 ಇಂಚಷ್ಟು, ಒಂದು 5 ಹಸಿಮೆಣಸಿನ್ಕಾಯಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು, ಒಂದು ಏಲಕ್ಕಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು 2 ಇಂಚಷ್ಟು, ಒಂದು ಟೊಮೆಟೊ ಹಾಕೊಂಡು ಜೊತೆಗೆ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೋಬೇಕು. ಈ ವಿಡಿಯೋ ಸ್ಕಿಪ್ ಆಗಿದೆ. ಎಲ್ಲ ರುಬ್ಕೊಂಡು ಬಂದರೆ ಮಸಾಲೆ ಈ ರೀತಿ ಬರುತ್ತೆ. ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಹಾಕಿದ್ವಿ. ಎಣ್ಣೆ ಕಾದ್ಮೇಲೆ ಒಂದು ದಪ್ಪ ಈರುಳ್ಳಿ ಉದ್ದುದ್ದು ಕಟ್ ಮಾಡಾಕಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಲಿವರ್ ಗುಂಡ್ಕಾಯಿ ಹಾಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಇವಾಗ ನೋಡ್ತಾ ಇರ್ಬೋದು, ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡಿದ್ರೆ ಈ ರೀತಿ ಡ್ರೈ ಆಗುತ್ತೆ. ಇವಾಗ ಆಗಲೇ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊತಾ ಇದ್ದೀವಿ. ನೀರು ಹಾಕಿದ್ಮೇಲೆ ಕುದಿಯಲು ಬಿಡೋಣ. ಇದು ಕುದಿಬೇಕಾದ್ರೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ತುಂಬಾ ಟೇಸ್ಟಿಯಾಗಿರೋ ಲಿವರ್ ಗುಂಡ್ಕಾಯಿ ಚಾಪ್ಸ್ ರೆಡಿಯಾಗಿದೆ. ಇದಂತೂ ತುಂಬ ಟೇಸ್ಟಿಯಾಗಿತ್ತು ಗಾಯ್ಸ್. ದೋಸೆ, ಚಪಾತಿ, ರೈಸ್ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು, ಸಖತ್ತಾಗಿರುತ್ತೆ. ಇದೇ ರೀತಿ ತುಂಬ ರೆಸಿಪೀಸ್ ಇದೆ ನಮ್ಮ ಚಾನಲಲ್ಲಿ. ಚೆಕ್ಔಟ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.